ಈ ಹಂಸ ಮಂತ್ರ ಏನು ಎಕ್ಸಾಕ್ಟ್ಲಿ ಯಾವ ಥರ ಮಂತ್ರ ಇದು? ಈ ಮಂತ್ರದಲ್ಲಿ ಅರ್ಥ ಅನುಸಂಧಾನ ಏನು ಅಂತ, ಯಾವುದ್ರ ಬಗ್ಗೆ ಇರೋದು, ಯಾವ ದೇವತೆ ಬಗ್ಗೆ ಇದೆಯಾ ಇದು? ಮುಖ್ಯವಾಗಿ ಜೀವನದ ಸಾರ ಅದು ಭಗವಂತನೇ. ಹಾಗಾಗಿ ಅವನನ್ನೇ ಹೇಳಲಿಕ್ಕೆ ಹೋಗಬೇಕು. ಎಲ್ಲದರ ಎಸೆನ್ಸ್ ಯಾವುದೋ ಅದು ಎಲ್ಲ ಶಬ್ದದ ಅರ್ಥ. ಹೌದು. ಬೇರೆ ಏನೇ ಅರ್ಥ ಇದ್ರೂ ಕೂಡ ಅದು ತಾತ್ಕಾಲಿಕ ಅರ್ಥ ಇರ್ಬೋದು, ವಿಭಾಗ ಮಾಡಿದ ಅರ್ಥ ಇರ್ಬೋದು, ಅಥವಾ ಒಂದು ಸೀಮಿತ ಅವಧಿಗೆ ಸಂಬಂಧಪಟ್ಟ ಅರ್ಥ ಇರ್ಬೋದು. ಈಗ ನೀವು ಆತ್ಮದ ಅರ್ಥ ಹೇಳಿದ್ರಿ, ಅಂದ್ರೆ ಮೊದಲು ದೇಹ, ಆಮೇಲೆ ಮನಸ್ಸು, ಆಮೇಲೆ ಅದು ಜೀವ, ಆಮೇಲೆ ಅಂತರ್ಯಾಮಿ ಅಂತ, ಅಂದ್ರೆ ಆ ಥರ ನೀವು ಹೇಳೋದು. ಆ ಶಬ್ದದ ಅಂತತಃ ಅರ್ಥ ಏನಿದೆಯೋ ಅದು ಮುಖ್ಯ ಅರ್ಥ. ಉಳಿದ ಅಂದ್ರೆ ಪರಮ ಮುಖ್ಯ ಅರ್ಥ, ಮುಖ್ಯ ಅರ್ಥ, ಅಮುಖ್ಯ ಅರ್ಥ ಅಂತ 3 ವಿಭಾಗ ಮಾಡ್ಕೊಳ್ಬೋದು. ಮಗು ಮನೆ ಮುಂದೆ ನಿಂತಿದ್ದಾಗ ತೆಂಗಿನ ಮರದಿಂದ ಒಂದು ತೆಂಗಿನಕಾಯಿ ಬಿತ್ತು. ಅಮ್ಮ ಏನದು? ತೆಂಗಿನಕಾಯಿ. ಮನೆಯಲ್ಲಿ ಅಮ್ಮ ಏನು ಮಾಡಿದ್ಲು, ತೆಗೆದು, ಈಗಿನ ತಾಯರಲ್ಲ ಆಗಿನ ತಾಯರು ಅದನ್ನ ಕತ್ತಿಯಿಂದ ತೆಗೆದು ಸಿಪ್ಪೆ ಸುಲಿದು ಅದನ್ನು ಬಿಟ್ಲು. ಅಮ್ಮ ತೆಂಗಿನಕಾಯಿ ಎಸಿತಾ ಇದ್ದೇನೆ. ಮಗು ಅದಲ್ಲ ತೆಂಗಿನಕಾಯಿ, ಅದು ತೆಂಗಿನಕಾಯಿ ಸಿಪ್ಪೆ, ಇದು ತೆಂಗಿನಕಾಯಿ ಅಂತ ಅದನ್ನು ತೆಗೆದ್ಲು. ತೆಗೆದ್ಮೇಲೆ ಅವ್ರ ಮನೇಲಿ ಸಂಸ್ಕಾರ ಇತ್ತು, ಒಡೆದು ದೇವ್ರಿಗೆ ನೈವೇದ್ಯ ಮಾಡಿ ಅದನ್ನು ಹೆರೆದು ಗೆರಟೆಯನ್ನು ಬಿಸಾಕಿದ್ಲು. ಕರಟ ಬಿಸಾಕಿದ ತಕ್ಷಣ ಅಮ್ಮ ತೆಂಗಿನಕಾಯಿ ಬಿಸಾಕ್ತಿಲ್ಲ. ಇಲ್ಲ ಮಗು, ಅದು ತೆಂಗಿನಕಾಯಿಯ ಗೆರಟೆ ಅಥವಾ ಕರಟ, ಇದು ನಿಜವಾದ ತೆಂಗಿನಕಾಯಿ. ಸ್ವಲ್ಪ ಚೆನ್ನಾಗಿ ಬೆಳೆದಿತ್ತು, ಹಾಗೆ ಹಾಕ್ಲಿಕ್ಕೆ ಆಗಲ್ಲ ಅಂತ ಚೆನ್ನಾಗಿ ರುಬ್ಬಿದ್ಲು ಪಾಯಸಕ್ಕೆ ಹಾಕಲಿಕ್ಕೆ. ರುಬ್ಬಿ ಅದರ ಹಿಂಡಿ ತೆಗೆದು ಅದನ್ನು ಬೇರೆ ಇಟ್ಲು. ಆ ರಸವನ್ನು ಮಾತ್ರ ತೆಗೆದಿಟ್ಕೊಂಡ್ಲು. ಅದು ಬೇರೆ ಇಟ್ಟ ತಕ್ಷಣ ಅಮ್ಮ ತೆಂಗಿನಕಾಯಿ ಬಿಸಾಕಿದ್ಲು. ಅದಲ್ಲ ತೆಂಗಿನಕಾಯಿ, ಅದು ತೆಂಗಿನಕಾಯಿಯ ಹಿಂಡಿ. ತೆಂಗಿನಕಾಯಿ ಅಂದರೆ ಅದರ ಎಸೆನ್ಸ್, ರಸ, ಕಾಯಿ ಹಾಲೇನಿದೆ ಅದು ನಿಜವಾದ ತೆಂಗಿನಕಾಯಿ. ಈ ರಸ ಇದ್ರೆ ಮಾತ್ರ ಈ ಹಿಂಡಿಗೆ ತೆಂಗಿನಕಾಯಿ ಅಂತಾರೆ, ಈ ಕರಟಕ್ಕೆ ತೆಂಗಿನಕಾಯಿ ಅಂತಾರೆ, ಈ ಸಿಪ್ಪೆಗೆ ತೆಂಗಿನಕಾಯಿ ಅಂತಾರೆ. ಇದು ಇಲ್ಲದೆ ಹೋಗಿದ್ರೆ ಅದನ್ನು ಗೊಡ್ಡು ಅಂತಾರೆ. ಒಳಗೆ ತೆಂಗಿನಕಾಯಿಯ ಸಾರ ಇಲ್ಲ ಅಂದರೆ ಅದನ್ನು ನೀವು ದೇವರ ಪೂಜೆಗಾಗಲಿ ಅಥವಾ ಯಾವುದಕ್ಕಾಗಲೂ ಬಳಸೋದನ್ನು ಎತ್ತಿ ಎಸಿತಾರಷ್ಟೇ. ಅದು ಬೆಳೆಯಲಿಕ್ಕೂ ಮುಂದೆ ಮೊಳಕೆ ಬರೆಸ್ಲಿಕ್ಕೂ ಆಗಲ್ಲ ಅದು. ಹಾಗಾಗಿ ಯಾವುದು ಹಾಗಾದರೆ ತೆಂಗಿನಕಾಯಿ ಅಂದರೆ ಯಾವುದು ಎಸೆನ್ಸ್, ಇಡೀ ವಸ್ತುವಿನ ಮೂಲ ಯಾವುದು ವಸ್ತುವೋ ಅದು ಇಡೀ ತೆಂಗಿನಕಾಯಿ ಶಬ್ದದ ಅರ್ಥ. ಹಾಗಾದರೆ ಇದಕ್ಕೆಲ್ಲ ಯಾಕೆ ಅರ್ಥ ಬಂತು ಅಂದರೆ ಒಳಗೆ ಆ ರಸ ಇದ್ದು ಅದರ ಜೊತೆಗಿದ್ದಾಗ, ಅದರ ಹೊರಗಿನ ಸಿಪ್ಪೆ ಆಗಲಿ ಏನೇ ಆಗಲಿ, ಹಾಗೆ ಇಡೀ ದೇಹದಲ್ಲಿ ಇದರ ಒಳಗೆ ಇದಕ್ಕೆ ಸಂಬಂಧಪಟ್ಟ ಚಟುವಟಿಕೆಯ ಬಿಂಬರೂಪನಾಗಿ ಭಗವಂತ ಇದ್ದರೆ ಮಾತ್ರ ಇದಕ್ಕೆ ಈ ಚಟುವಟಿಕೆ ಅಥವಾ ಈ ಆಕೃತಿ, ಈ ಶಕ್ತಿ, ಈ ರೂಪ, ಈ ಚಟುವಟಿಕೆ ಇದೆಲ್ಲವೂ ನಡೆಸಲಿಕ್ಕೆ ಮೂಲ ಕಾರಣನಾದಂತಹ ಭಗವಂತನೇ ಹಂಸ ಶಬ್ದದ ಅರ್ಥ. ಹಾಗಾದರೆ ಹಂಸ ಅಂದರೆ ಏನು? 2 ಶಬ್ದ ಇದೆ, ಹಂ ಮತ್ತು ಸಹ. ಇದನ್ನು ಅದಲು ಬದಲು ಮಾಡಿದರೆ, ಸ್ಥಳ ಬೇರೆ ಮಾಡಿದರೆ ಆಗ ಇನ್ನೊಂದು ಮಂತ್ರ ಆಗುತ್ತೆ ಅಂತ, ಅದು ಸೋಹಂ ಆಗುತ್ತೆ. ಏನು ಹಾಗಂದರೆ? ಹಂ ಅಂದರೆ ಓಹಾಕ್ ತ್ಯಾಗೆ ಅನ್ನುವ ಒಂದು ಶಬ್ದದಿಂದ ಬಂದ ಜಹಾತಿ, ಸರ್ವದೋಷಗಳನ್ನು ಕೂಡ ದೂರೀಕರಿಸಿಕೊಂಡವನು, ಯಾವ ದೋಷಗಳನ್ನು ತನ್ನ ಬಳಿಗೆ ಸಾರದಂತೆ ತಡೆಯಬಲ್ಲವನು ಅಥವಾ ತನ್ನಗೆ ಅಂಟಿಸಿಕೊಳ್ಳದವನು. ಇದು ಹಂ ಶಬ್ದದ ಅರ್ಥ. ಅದು ಹಂ 0 ಏನು ಅಂದರೆ ಹಾ ಸಾಕಿತ್ತು. ಹಂ ಅಂದರೆ ಬಿಂದುರಪ್ಯವಧಾರಣೆ. ಇದು ಯಾವತ್ತೋ ಒಂದು ದಿವಸ ಕೆಲವರು ಈಗ ಬಿಟ್ಟಿದ್ದಾರೆ ಅಂದ್ರೆ ಮೊದಲು ಇತ್ತು ಅಂತಾಯ್ತು. ಮುಂಚೆ ಅವರು ಸೇವನೆ ಮಾಡ್ತಾ ಇದ್ರು ಎಲ್ಲ ಪಾನಗಳನ್ನು, ಆದ್ರೆ ಈಗ ಬಿಟ್ಟಿದ್ದಾರೆ. ಹಾಗೆ ದೇವರು ರಿಟೈರ್ ಆದ್ಮೇಲೆ ದೋಷ ದೂರ ಆಯ್ತು ಅಂದ್ರೆ ಯಾವಾಗ ದೂರ ಆಯ್ತು? ಯಾವಾಗ ಒಂದ್ ದಿವಸ ಇತ್ತು ದೋಷ, ಈಗ ದೂರ ಆಯ್ತು ಅಂದ್ರೆ ಇಲ್ಲ, ಯಾವತ್ತೂ ದೋಷವೇ ಅವನಿಗೆ ತಾಗಿಲ್ಲ, ದೋಷವೇ ಅವನಿಗೆ ಅಂಟಿಲ್ಲ. ಅದು 0 ಅನ್ನೋದು ಅವಧಾರಣವನ್ನು ಹೇಳುತ್ತೆ. ಇಲ್ಲ, ಅವನಲ್ಲಿ ದೋಷದ ಲೇಪವೇ ಇಲ್ಲ, ದೋಷದ ಸ್ಪರ್ಶವೇ ಇಲ್ಲ. ಇದು ಹಂ. ಇನ್ನು ಸಹ ಅಂದಾಗ ಅದು ಸಾರ, ಸಾರಭೂತವಾದದ್ದು, ಎಲ್ಲ ಕಡೆ ಇರುವಂತಹ ವಸ್ತುವಿನ ಎಸೆನ್ಸ್. ಅದು ಸಾರ ಶಬ್ದದ್ದೇ ಸರಳೀಕೃತವಾದ, ನಾವು ಸರಿಗಮ ಪದನಿ ಅನ್ನುವ ಆ ಪದಗಳಿಗೆಲ್ಲ ಶಾಸ್ತ್ರೀಯವಾಗಿ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಹೋದರೆ ಪ್ರತಿಯೊಂದು ಅಕ್ಷರವೂ ದೇವರ ಹೆಸರೇ. ಅದು ಆ ಹೆಸರಿನ ಹಿನ್ನೆಲೆಯಲ್ಲಿ ಹೋದಾಗ ಅವನಿಗೆ ಸಾಪಾಸ ಹಾಡುವಾಗ ಗಾನಕ್ಕಿಂತ ಹೆಚ್ಚು ಅದರ ಒಳಗಿನ ಭಾವ ಒಂದು ಹೋಗುತ್ತಲ್ಲ ಅಲೆ, ಅದರೊಳಗೆ ಅವನು ಮುಳುಗಿ ಹೋದಾಗ ವೀಣಾವಾದನ ತತ್ವಜ್ಞನಾದವನಿಗೆ ಮೋಕ್ಷ ಸುಲಭ ಅಂತ ಐತರೆಯ ಉಪನಿಷತ್ ಹೇಳುವ ಮಾತು. ಅಂದ್ರೆ ನಾದದಿಂದ ಬೇಗ ಭಗವಂತನನ್ನು ಒಲಿಸಿಕೊಳ್ಳುವುದು ಸಾಧ್ಯ. ಯಾಕಂದ್ರೆ ಮೂರ್ಛೆ ತನಕ ಹೋಗುತ್ತದು. ಭಕ್ತಿಯ ಪರಾಕಾಷ್ಠೆಗೆ ಹೋಗಿ ಭಗವಂತನಲ್ಲಿ ತಲ್ಲೀನನಾಗುವುದಕ್ಕೆ ಬೇಕಿರುವಂತಹ ಒಂದು ಹೃದಯದ ಅಲೆಗಳನ್ನು ಅದು ಹುಟ್ಟು ಹಾಕುತ್ತೆ ಅನ್ನುವ ಕಾರಣಕ್ಕಾಗಿ. ಹಾಗಾಗಿ ಸ ಅಂದರೆ ಅದು ಆಧಾರ, ಇಡೀ ಜಗತ್ತಿನ ಮೂಲ. ನಾವು ಯಾಕೆಂದರೆ ಉಳಿದ ಎಲ್ಲ ಸ್ವರಗಳು ಸೇರುವುದು ಸದ ಅಡಿಯಲ್ಲೇ. ಅದಕ್ಕೆ ಅದು ಸಾರ ಅಂದರೆ ತಳ.
ನಾವು ಶುರು ಮಾಡಿದ್ರೆ ಸಾ ಪಾ ಸಾ ಅಂತ ಹಾಡ್ತೀವಿ. ಅದು ಸರಿ ಗ ಮ ಪ ದ ನೀ ಸ ಕೊನೆಗೆ ನಿಲ್ಲುದು ಸಾನೆ. ಸಾನೆ, ಹೌದು. ಈ ತುದಿಯಿಂದ ಆ ತುದಿಯ ತನಕ ಇರುವುದು ಸಾನೆ. ಆದ್ರೆ ನನಗೆ ಹಂಸ ಅನ್ನುವಲ್ಲಿ ಆ ಸಕಾರ ಅನ್ನುವುದು ಎಲ್ಲ ತುದಿ ಮೊದಲುಗಳ ಮಧ್ಯದ ಭಾಗವನ್ನ ತನ್ನೊಳಗೆ ಹಿಡಿದಿಟ್ಟುಕೊಂಡಿದೆ ಅನ್ನುವ ಅರ್ಥದಲ್ಲಿ ಸ ಅಂತ ಶಬ್ದ ಬಂತು. ಅದರ ಅರ್ಥ ಗುಣಪೂರ್ಣ ಅಂತ. ಸಾರ ಅಂದ್ರೆ ಏನು? ಎಸೆನ್ಸ್, ಅದರದ್ದು ಮುಖ್ಯ ಅದರ ಕಂಟೆಂಟ್ ಏನು? ಏನು ಆ ಗುಣ ಅವನಲ್ಲಿ ಇದ್ರೆ ಮಾತ್ರ ಉಳಿದವರಲ್ಲಿ ಆ ಗುಣ ಕಾಣುವುದು ಸಾಧ್ಯ. ನಾನು ಕನ್ನಡಿಯ ಮುಂದೆ ನಿಂತಾಗ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ರೆ ಮಾತ್ರ ಕನ್ನಡಿಯಲ್ಲಿ ಆ ಅಲಂಕಾರ ಕಾಣುತ್ತೆ. ಅದಕ್ಕೆ ಮಸಿ ಬಳದಿದ್ರೆ ಮುಖಕ್ಕೆ ಅಲ್ಲೂ ಮಸಿ ಕಾಣುತ್ತೆ, ನಕ್ರೆ ನಕ್ಕ ಕಾಣುತ್ತೆ. ಅಂದ್ರೆ ನನ್ನಲ್ಲಿ ಏನಿದೆಯೋ ಅದು ಕನ್ನಡಿಯಲ್ಲಿ ಕಾಣುತ್ತೆ. ಹಾಗೆ ಭಗವಂತನಲ್ಲಿ ಏನು ಗುಣಗಳಿದೆಯೋ ಅದು ಲೋಕದಲ್ಲಿ ಎಲ್ಲಾ ಕಡೆ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯ. ಅದರಿಂದಾಗಿ ಸಾರ ಅಂದ್ರೆ ಗುಣಪೂರ್ಣ. ಅವನು ದೋಷ ದೂರ, ಅವನು ಗುಣಪೂರ್ಣ ಅನ್ನೋದನ್ನ ಹಂ ಮತ್ತು ಸಹ, ದೋಷಗಳಿಲ್ಲದೆ ಗುಣಗಳಿಂದಲೇ ತುಂಬಿಕೊಂಡವನು. ಉಲ್ಟಾ ಮಾಡಿದ್ರೆ ಅದು ಸ್ವಾರಸ್ಯ ಏನು ಅಂದ್ರೆ ದೋಷ ದೂರ ಅಂದ್ರೆ ಗುಣಪೂರ್ಣ ಅಂತ ಅರ್ಥ. ಆದ್ರೆ ನಾವು ಸ್ವಲ್ಪ ಬುದ್ಧಿವಂತರಲ್ವಾ, ಹಾಗಾಗಿ ನಮ್ಗೆ ಬಿಡಿಸಿ ಹೇಳಬೇಕಾಗುತ್ತೆ. ಆದ್ರೆ ಎರಡರ ಅರ್ಥವು ಒಂದೇ ಅಂತ. ಗುಣಪೂರ್ಣ ಅಂದ್ರೆ ದೋಷ ಇಲ್ಲ ಅಂತಾನೆ ಅರ್ಥ. ಯಾಕೆಂದ್ರೆ ಪೂರ್ಣ ಆಗ್ಬೇಕು ಅಂದ್ರೆ ದೋಷ ಹೋಗ್ಲೇಬೇಕು. ಅಥವಾ ದೋಷ ಯಾವುದೂ ಇಲ್ಲ ಅಂದ್ರೆ ಅಲ್ಲಿ ಏನೋ ಗುಣ ಇದ್ರೆ ಮಾತ್ರ ದೋಷ ಇಲ್ಲದೆ ಇರುವುದು ಸಾಧ್ಯ. ಏನೂ ಇಲ್ಲ ಅನ್ನೋದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕಲ್ಗುಂಡಿಗಾದ್ರೂ ಮೆಣಸು ಗುಡ್ಲಿಕ್ಕೆ ಒಂದು ಶಕ್ತಿ ಇದೆ, ಆ ಉಪಯೋಗ ಆಗುತ್ತೆ. ನೀವು ನಿರ್ಗುಣ ಅಂದುಬಿಟ್ರೆ, ಏನು ಗುಣವೇ ಇಲ್ಲ ಅಂದುಬಿಟ್ರೆ ಅದು ಗುಂಡಿಗಿಂತಲೂ ಕಡೆ. ಅಜ್ಞಾನದ ಸ್ಪರ್ಶವೇ ಇಲ್ಲದ ಜ್ಞಾನ ಒಂದಿರಬಹುದು. ಈ ವಿಷಯ ನಮಗೆ ವೇದ ಹೇಳುತ್ತೆ. ಅದನ್ನು ಈ ಹಂಸ ಮಂತ್ರದ ಮೂಲಕ ತಿಳಿಸ್ತಾರೆ. ಇದನ್ನು ಒಂದು ಸಣ್ಣ ನಮ್ಮ ಅನುಭವಕ್ಕೆ ತಂದುಕೊಳ್ಳುವುದಾದ್ರೆ, ಅಂದ್ರೆ ದುಃಖವೇ ಇಲ್ಲದ ಸುಖ ಒಂದಿದೆ. ಎಲ್ಲಿದೆ? ನಿದ್ದೆಯಲ್ಲಿದೆ. ಎಂದಾದ್ರೂ ಕೆಟ್ಟ ನಿದ್ದೆ ಬಂತು ಅಂತ ಹೇಳ್ತಾನ? ನಿದ್ದೆ ಕೆಟ್ಟಿತು ಅಂತ ಹೇಳಿದ್ರೆ ಕೆಟ್ಟ ಕನಸು ಬೀಳುತ್ತೆ. ಅದೇ ನಿದ್ದೆ ಕೆಟ್ಟಿತು ಅಂತ ಹೇಳ್ಬೋದು, ಕೆಟ್ಟ ಕನಸು ಬಿತ್ತು ಅಂತ ಹೇಳ್ಬೋದು. ಆದರೆ ಡೀಪ್ ಸ್ಲೀಪ್ ಅಥವಾ ಸೌಂಡ್ ಸ್ಲೀಪ್ ಏನಿದೆ ಅದು ಯಾವತ್ತೂ ಕೂಡ ದುಃಖದ ಸ್ಪರ್ಶಕ್ಕೊಳಗಾಗುವುದಿಲ್ಲ. ಸುಖವಾಗಿ ನಿದ್ದೆ ಬಂತು. ಸುಖವಾಗಿ ನಿದ್ದೆ ಬರುವಾಗ ಸುಖ ಗೊತ್ತಿಲ್ಲ, ಎದ್ದ ಮೇಲೆ ಇಷ್ಟೊತ್ತು ಸುಖವಾಗಿ ನಿದ್ದೆ ಬಂತು ಅಂತ ನನಗೆ ಗೊತ್ತಿದೆ. ಆದ್ರೆ ಎಂದೂ ಕೂಡ ಒಂದು ನಿದ್ದೆ ಮಾಡಿದವು ನನಗೆ ದುಃಖವಾಗಿ ನಿದ್ದೆ ಬಂತು ಅಂತ ಹೇಳುದಿದೆಯಾ? ಇಲ್ಲ. 3 ಸ್ಟೇಜು: ಎಚ್ಚರ, ಕನಸು, ನಿದ್ದೆ. ಈ ಕನಸು ಮತ್ತೆ ಎಚ್ಚರದಲ್ಲಿ ಸುಖ ದುಃಖಗಳಿವೆ. ಆದ್ರೆ ನಿದ್ದೆಯಲ್ಲಿ ಇಲ್ಲಿ ತನಕ ಯಾವನಿಗೂ ದುಃಖದ ಅನುಭವ ಆಗಿಲ್ಲ. ಆದ್ರಿಂದಾಗಿ ದುಃಖ ಸ್ಪರ್ಶ ಇಲ್ಲದ ಸುಖ ಒಂದಿದೆ ಅಂತ ಸ್ಯಾಂಪಲ್ ದೇವ್ರು ನಮ್ಗೆ ನಿದ್ದೆಯಲ್ಲಿ ಕೊಟ್ಟದ್ದು. ಯಾವಾಗ್ಲೂ ನಿದ್ದೆ ಮಾಡಿ ಅಂತಲ್ಲ, ಇದನ್ನು ಎಚ್ಚರದಲ್ಲಿ ಪಡ್ಕೊಳ್ಳಿ ಅಂತ ತಿಳಿಸ್ಲಿಕ್ಕೆ. ಅಂದ್ರೆ ಅವಾಗ ಬರೋ ಒಂದು ಸುಖದಿಂದ ನಾವು ಎಲ್ಲಾನು ಫೇಸ್ ಮಾಡ್ತಾ ಇದೀವಿ. ಫೇಸ್ ಮಾಡುದು ಅನ್ನೋದ್ರ ಜೊತೆಗೆ ಅದೊಂದು ಒಬ್ಬ ಯೋಗಿಗೆ ಅಥವಾ ಸಾಧಕನಿಗೆ ಅದೊಂದು ಮಾಡೆಲ್. ಈ ತರ ಸುಖ ಎಲ್ಲ ಕಡೆನೂ ಇದೆ ಅಂತ. ಯಾಕೆ ಅಂದ್ರೆ ನೀವು ಗಮನಿಸಿ, ಅದು ವಿಶ್ವದಲ್ಲಿದ್ದಾಗ ಹೊರಗೆ ಇದ್ದೇವೆ ನಾವು, ದೇವ್ರು ಇಲ್ಲಿದ್ದಾನೆ, ನಾವು ದೇವರಿಂದ ಇಲ್ಲಿ ತನಕ ದೂರ ಬಂದ್ವಿ, ಹಾಗಾಗಿ ಹೆಚ್ಚು ಸುಖ ದುಃಖ ಇದೆ. ಇಲ್ಲಿಂದ ನಿಧಾನಕ್ಕೆ ಇಲ್ಲಿಗೆ ಬಂದ್ವಿ, ಅದು ತೈಜಸ. ಯಾವಾಗ ದೇವ್ರ ಹತ್ರಕ್ಕೆ ಬಂದ್ವಿ, ಜೀವ ಅಲ್ಲಿ ಹೋಯ್ತು, ಆಗ ದುಃಖವೇ ಇಲ್ಲ, ಸುಖ. ಹಾಗಾಗಿ ಸುಖ ಎಲ್ಲಿದೆ ಅಂದ್ರೆ ಒಳಗಿದೆ, ಹೊರಗಿಲ್ಲ. ದೇವ್ರ ಹತ್ರ ಎಷ್ಟಿರ್ತೀರೋ ಅಲ್ಲಿ ಸುಖ ಇದೆ ಅಷ್ಟೇ. ದೂರ ಹೋದಷ್ಟು ದುಃಖ ಜಾಸ್ತಿ ಆಗುತ್ತೆ. ಅಂದ್ರೆ ನೀವು ಹೇಳೋದು ಅನುಭವದಲ್ಲಿ ಏನಾದ್ರೂ ಒಂದು ಎಕ್ಸಾಂಪಲ್ ಕೊಡ್ಬೇಕಿಲ್ಲ. ಅಂದ್ರೆ ನಾವು ಶಾಸ್ತ್ರದಲ್ಲಿ ಸುಖವೇ ಇರುವಂತಹ ವಿಷಯ ಇದೆ ಅಂತ ಹೇಳ್ಬಿಟ್ಟು ನಾವು ಏನೂ ಎಕ್ಸಾಂಪಲ್ಸ್ ಕೊಡದೇ ಇದ್ರೆ, ಹಾಗಾಗಿ ನಮಗೆ ಇದು ಅನುಭವಿಸೋದಕ್ಕೆ ಇದೆ ಅಂತ. ಸಿಂಪಲ್. ನೋಡಿ ಸುಖ ಆಗುತ್ತೆ, ಕೇಳಿ ಸುಖ ಆಗುತ್ತೆ, ಮೂಸಿ ಸುಖ ಆಗುತ್ತೆ, ತಿಂದು ಸುಖ ಆಗುತ್ತೆ, ಮುಟ್ಟಿ ಸುಖ ಆಗುತ್ತೆ, ಅಥವಾ ಆಲೋಚಿಸಿ ಸುಖ ಆಗುತ್ತೆ, ಹಿಂದೆ ತಿಂದದ್ದೇ ಮಂಡಿಗೆ ನೆನೆಸ್ಕೊಂಡು ಸುಖ ಆಗುತ್ತೆ. ನಿದ್ದೆಯಲ್ಲಿ ಇದು ಒಂದೂ ಇಲ್ಲ. ಕಣ್ಣು ಎಚ್ಚರ ಇಲ್ಲ, ಕಿವಿ ಎಚ್ಚರ ಇಲ್ಲ, ಮೂಗು ಎಚ್ಚರ ಇಲ್ಲ, ಬಾಯಿ ಎಚ್ಚರ ಇಲ್ಲ, ಕೈ ಎಚ್ಚರ ಇಲ್ಲ, ಎಲ್ಲವೂ ಕನಸಲ್ಲ. ನಾನು ಹೇಳ್ತಾ ಇರೋದು ಸುಷುಪ್ತಿ, ನಿದ್ದೆ. ಪರಮ ನಿದ್ದೆಯಲ್ಲಿ ಈ ಯಾವ ಇಂದ್ರಿಯಗಳ ಸ್ಪರ್ಶವೂ ಇಲ್ಲದೆ ಇದ್ರೂ ಕೂಡ ಸುಖ ಆಗ್ತಾ ಇದೆ. ಹಾಗಾದ್ರೆ ಸುಖ ಎಲ್ಲಿದೆ? ಹೊರಗೆ ಬಂದದ್ದಲ್ಲ, ಹೊರಗೆ ಇಲ್ಲ ಸುಖ. ಈ AC ನಂಗೆ ಚಳಿ ಆಗ್ತಾ ಇದೆ ಅಂತ ಅನ್ಸಿದ್ರೆ ನಾನು ಇದೇ ಬೇಡ ಅಂತೇನೆ. ಅದೇ ಟೈಮಿಗೆ ನೀವೇ ಇದು ಬೇಕು ಅಂತೀರಿ, ಯಾಕಂದ್ರೆ ನಿಮ್ಗೆ ಸೆಕೆ ಆಗ್ತಾ ಇದೆ ಅಂತ. ಒಂದೇ ವಸ್ತು ಅಥವಾ ಬೇಡ, ನೀವೇ ನಿಮ್ಗೆ ಜ್ವರ ಬಂತು ಅಂತ ಇಟ್ಟುಕೊಂಡಾಗ ಅದೇ ಎಸೆ ನೀವೇ ಬೇಡ ಅಂತೀರಿ. ಮರುಕ್ಷಣ ಸರಿ ಹೋಯ್ತು ಅಂತಂದಾಗ ಹಾಕಿ ಅಂತೀರಿ. ಹಾಗಾದ್ರೆ ಒಂದು ವಸ್ತು ಸುಖಕ್ಕೂ ಕಾರಣ ಆಗುತ್ತೆ, ದುಃಖಕ್ಕೂ ಕಾರಣ ಆಗುತ್ತೆ ಅಂದ್ರೆ ವಸ್ತುತಃ ಕಾರಣ ವಸ್ತು ಅಲ್ಲ. ನಮ್ಮ ಒಳಗಿರುವಂತಹ ನನಗೆ ಬೇಕು ಅಂತ ಅನ್ಸಿದಾಗ ಅದು ಸುಖ, ನನಗೆ ಬೇಡ ಅನ್ಸಿದ್ರೆ ದುಃಖ. ಒಂದೇ ವಸ್ತು, ಎರಡೂ ಅಂಶಗಳು ಕೂಡ ಒಂದು ವಸ್ತುವಿನಲ್ಲಿ ಆಗುತ್ತೆ ಅಂದ್ರೆ ಆ ವಸ್ತುವಿನಲ್ಲಿ ಸುಖವೋ ದುಃಖವೋ ಇಲ್ಲ, ಸುಖ ದುಃಖ ಇರುವುದಿಲ್ಲ. ನನಗದು ಇಷ್ಟ ಆದಾಗ ನಾನು ಅವನು ಎಷ್ಟೇ ದುರುಳನಾಗಿದ್ರು ಅವನನ್ನು ಸಹಿಸ್ಕೊಡ್ತೇನೆ. ಧೃತರಾಷ್ಟ್ರ ದುರ್ಯೋಧನನ್ನು ಸಹಿಸ್ಕೊಂಡಾಗೆ.
ಇಲ್ಲ ಅಂದ್ರೆ ಆ ಮೊಸರಲ್ಲೂ ಕಲ್ಲುಂಟು ಅಂತ ಹುಡ್ಕೊಂಡು ಹಾಕ್ತೇನೆ. ಹಾಗಾಗಿ ನಮಗೆ ಸುಖ ದುಃಖ ಹೊರಗಿಲ್ಲ, ಸುಖ ದುಃಖ ಇರುವುದು ಒಳಗೇನೆ. ನಾಸ್ತಿ ದುಃಖಾತ್ಮಕಂ ಕಿಂಚಿತ್ ನಾಸ್ತಿ ಕಿಂಚಿತ್ ಸುಖಾತ್ಮಕಂ ಮನಸಃ ಪರಿಣಾಮೋಯಂ ಸುಖ ದುಃಖಾದಿ ಲಕ್ಷಣ ಅಂತ ವಿಷ್ಣು ಪುರಾಣದ ಮಾತು. ದುಃಖ ಸುಖದ ವಸ್ತು ಇಲ್ಲ, ಅದು ದುಃಖವೂ ಕೊಡುವುದಿಲ್ಲ ಸುಖವೂ ಕೊಡುವುದಿಲ್ಲ. ನೀನು ಅದರಿಂದ ಉಪಯೋಗ ಆಗತ್ತೆ ಅಂತ ಭಾವಿಸಿ ಕೂತಾಗ ನಿಂಗೆ ಅದು ಸುಖ ಆಗುತ್ತೆ, ನಿನಗೆ ಅದರಿಂದ ತೊಂದರೆ ಆಗುತ್ತೆ ಅಂತ ನೀನು ಮನಸ್ಸಲ್ಲಿ ಇಟ್ಕೊಂಡು ಕೂತ್ರೆ ನಿಂಗೆ ಅದು ದುಃಖ ಆಗುತ್ತೆ. ಹಾಗಾಗಿ ನೀನು ಒಳಗಿನಿಂದ ಅದು ಬೇಕು ಬೇಡಗಳ ಯೋಚನೆ ಮಾಡಿದಾಗ ಅದು ನಿನ್ನ ಸುಖ ದುಃಖಕ್ಕೆ ಕಾರಣ ಆಗುತ್ತೆ ಅಂತ. ಹಾಗಾಗಿ ನಮಗೆ ಈ ಎಚ್ಚರದಲ್ಲಿ ಆಗಲಿ ನಿದ್ದೆಯಲ್ಲಾಗಲಿ ಅಥವಾ ಕನಸಿನಲ್ಲಾಗಲಿ ಮೂರೂ ಕಾಲದಲ್ಲಿ ಯಾವಾಗಲೂ ಎಚ್ಚರ ಇರೋದು ಉಸಿರಾಟ. ಆ ಉಸಿರಾಟವನ್ನ ನಾವು ಮಾಡದೇ ಇದ್ರೂ ಅದು ಆಗ್ತಾ ಇದೆ ಅಂತ ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿ ಯಾರೋ ಒಬ್ಬ, ಅದು ಜಪ ಆಯ್ತು. ಈಗ ಯಾವುದು ಮತ್ತೆ ಮತ್ತೆ ಮಾಡ್ತಾ ಇರ್ತೋ ಅದು ಜಪ. ಉಸಿರಾಟ ಮತ್ತೆ ಮತ್ತೆ ಮಾಡ್ತಾರೆ, ಜಪ ಅಂತ ಯಾಕೆ ಕರೀತಾರೆ? ಈಗ ರಿಪೀಟ್ ಆಗಿರೋದು ಅಭ್ಯಾಸವೇ ಜಪ. ಇಲ್ಲಾಂದ್ರೆ ಜಪ ಅಂತ ಯಾಕೆ ಕರಿಬೇಕು ಉಸಿರಾಟವನ್ನ? ಕಾರಣವೇ ಇಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ನಾನು. ಅಂದ್ರೆ ರೆಪಿಟೇಷನ್ ಇಸ್ ಜಪ. ಜಪ ಅಂದ್ರೆ ಬರೀ ಮಂತ್ರ ಹೇಳೋದು ಅಲ್ಲ, ರಿಪಿಟೇಷನ್. ಅದನ್ನೇ ಮತ್ತೆ ಮತ್ತೆ ಈ ಹುಡುಗಿದೆ ಜಪ ಇವನಿಗೆ ಅಂತೆಲ್ಲ ನಾವು ಹೇಳ್ತೀವಿ. ನಾವು ಸಾಮಾನ್ಯ ಏನ್ ಮಾಡ್ತೇವೆ, ಬೋರ್ ಆಗುತ್ತೆ ಅಂತ ಬೇರೆ 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 ಕಡೆ ಹೋಗ್ತೇವೆ. ಯಾರೋ ಒಬ್ಬ ಶಿಷ್ಯ, ಏನಾದ್ರೂ ನಿಮಗೆ ನಾನು ಗುರುದಕ್ಷಿಣೆ ಕೊಡಬೇಕು, ದಯವಿಟ್ಟು ಹೇಳಿ 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 ಅಂತ ತುಂಬಾ ಕಾಡ್ತಿದ್ದ. ಸರಿ ಆಯ್ತು ಅಂತ ಹೇಳಿ, ನಂಗೊಂದು ಮನೆಯಲ್ಲಿ ಒಂದು ಬಾವಿ ಇಲ್ಲ, ತೋಡ್ಬಿಡು ಅಂತ. ಸರಿ ಅಂತ ಹೇಳ್ದ. ಗುರುಗಳು ಒಳಗೆ ಇದ್ರು, ಇವನು ಶಿಷ್ಯ ತೋಡ್ತಾ ಇದ್ದ. ಸಂಜೆ ತನಕನೂ ತೋಡ್ತಾನೆ ಇದ್ದ. ಗುರುಗಳು ಏನು ಇಷ್ಟೊತ್ತಾದ ತೋಡೆ ಇಲ್ಲ, ಕತ್ಲೆ ಆಗ್ತಿತ್ತು. ಮೆಟ್ಲು ತೆಗೆದು ಇಳಿತಾರೆ, ಸೀದಾ ಬಿದ್ರು. ಮೆಟ್ಲು ಎದುರುಗಡೆ ಒಂದು ಹೊಂಡ ತೋಡಿದ್ದ, ಆದ್ರೆ ಮುಳುಗ್ಲಿಲ್ಲ. 3 ಅಡಿ ಅಷ್ಟೇ ಎತ್ತರ ಇತ್ತು. ಸರಿ ಅಂತ ಹೇಗೋ ಎದ್ದು ಬಂದು ಇನ್ನೊಂದು ಹೆಜ್ಜೆ ಇಡ್ತಾರೆ, ಮತ್ತೊಂದು ಕಡೆ ಬಿದ್ರು. ಅವನ ಮನೆ ತುಂಬ ಎಲ್ಲಾ ಕಡೆ ಒಂದು 8-10 ಗುಂಡಿ ತೋಡಿಟ್ಟಿದ್ದ 3 ಅಡಿದ್ದು. ಆಗ ಏನೋ ಮರ ಇದು, ಎಲ್ಲ ಕಡೆನೂ 3 ಅಡಿ ತೋಡಿದ್ರು ನೀರು ಬರಲಿಲ್ಲ. ಅದಕ್ಕೆ ಇಲ್ಲಿ ಸಿಗುತ್ತೋ ಅಲ್ಲಿ ಸಿಗುತ್ತೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಈ ಥರ ಆಯಿತು. ಇಲ್ಲ ಮುಚ್ಚಿ ಕೊಡ್ತೇನೆ. ಅಯ್ಯೋ ಮುಚ್ಚೋದು ಸಮಸ್ಯೆ ಇರಲಿ, ನೀನು ಇದೇ ಒಂದು 8 ಕಡೆ ತೋಡಿದ್ದನ್ನು 24 ಅಡಿ ಒಂದೇ ಕಡೆ ತೋಡಿದ್ದಿಂದ ನಿಂಗೆ ಅಲ್ಲಿ ನೀರು ಬರ್ತಿತ್ತು, ನೀನೊಂದು ಕೇಳಬಾರ್ದು ದೊಡ್ಡವ್ರ ಹತ್ರ ಅಂತ ಅವನು ಕೇಳ್ತಾನೆ. ಅಂದರೆ ನಮ್ಮ ಶ್ರಮ, ನಾವು ಅದೂ ಚೂರು ಮಾಡೋದು ಇದೂ ಚೂರು ಮಾಡೋದು ಎಲ್ಲ ಅಲ್ಲಲ್ಲಲ್ಲಿ ನಮ್ಮ ಮಾನಸಿಕ ಶ್ರಮವನ್ನು ಅಥವಾ ಅದರ ತಾಕತ್ತನ್ನು ಡಿವೈಡ್ ಮಾಡಿ ಹಾಕಿರೋದ್ರಿಂದ ನಮಗೆ ಯಾವುದನ್ನು ಪೂರ್ಣವಾಗಿ ಸಿದ್ಧಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಉಸಿರಾಟ ಹಾಗಲ್ಲ. ಇದು ಒಂದೇ ವಿಷಯವನ್ನು 24 ಗಂಟೆ 30 ದಿನ 12 ತಿಂಗಳು 100 ವರ್ಷದ ಆಯುಷ್ಯದಲ್ಲಿ ಒಂದೇ ಥರ ರಿಪೀಟ್ ಆಗ್ತಾ ಇರ್ತದೆ, ನಾವು ಮಾಡದೇ ಇದ್ರು. ಅದನ್ನೇ ಅರ್ಥ ಮಾಡಿದ್ರೆ ನಿಲ್ಸೋ ಹಾಗಿಲ್ಲ, ಬೋರ್ ಆಯ್ತು ನಿಲ್ಸೋ ಹಂಗಿಲ್ಲ. ಮತ್ತೆ ಅದು ನಿಲ್ಲಿಸಿದ್ರೆ ಅವನೇ ಇರುವುದಿಲ್ಲ. ಅದರಿಂದ ಹೊಸ ಕೆಲವ್ರಿಗೆ ಏನು ಅಂದರೆ, ಸ್ವಲ್ಪ ದಿವಸ ಚಿತ್ರಕಲೆ ಅಂತ ಹೋದರು, ಅಲ್ಲೇನೋ ಸೆಟ್ ಆಗಲಿಲ್ಲ. ಯಾವುದೋ ಒಂದು ಸಂಗೀತಕ್ಕೆ ಹೋದರು, ಅದು ಯಾವುದೋ ಕಾಂಪಿಟೇಷನಲ್ಲಿ ಅವರನ್ನು ಸೇರಿಸ್ಕೊಳ್ಳಿಲ್ಲ. ಒಂದೊಂದು ಎಲ್ಲನೂ ಕಲಿತಾರೆ. ಇದು ಜಾಕ್ ಆಫ್ ಆಲ್. ನಾವು ಈ ಫೈನಾನ್ಷಿಯಲ್ ವರ್ಲ್ಡಲ್ಲಿ ನೀವು ಹೇಗೆ ಇನ್ಕಮ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ನಾವು ಹೇಳ್ತೀವಿ ನಿಮಗೆ ಸ್ಕಿಲ್ ಇರಬೇಕು. ಯಾವುದಾದ್ರು ಸ್ಕಿಲ್ ಹೆಂಗೆ ಬಿಲ್ಡ್ ಮಾಡೋದು ಅಂದರೆ, ಒಂದೇ ಕೆಲಸನ ಒಂದು 10 ವರ್ಷ ಮಾಡಿ. ಕ್ಲರ್ಕ್ ಆದರೆ ಒಳ್ಳೆ ಕ್ಲರ್ಕ್ ಆಗ್ತೀರಾ, ಒಳ್ಳೆ ಸೈಂಟಿಸ್ಟ್ ಆದರೆ ಒಂದೇ ವಿಷಯದ ಬಗ್ಗೆ ಮಾಡಿ ಅಂತ ಹೇಳ್ತೀವಿ. ಅಂದರೆ ಅವ್ರು ಮಾಡೋದೇ ಜಪ. ಹೌದು, ಅಂದ್ರೆ ರಿಪೀಟೆಡ್ಲಿ ಏನ್ ಮಾಡ್ತಾರೆ ಅದೇ ಜಪ ಅಂತ ನಾವು ಹೇಳ್ತೀವಿ. ಅದನ್ನ ತಿಳಿದು ಮಾಡಿದ್ರೆ ಆಗ ಜಪ ಅನ್ನೋದು ಪೂರ್ಣ ಆಗುತ್ತೆ. ಇಲ್ಲಾಂದ್ರೆ ಬರೀ ಅದನ್ನ ಜಪ ಅಂತ ಕರೆಯುವುದಿಲ್ಲ. ಜಪ ಅಂದ್ರೆ ಕೇವಲ ರಿಪೀಟೆಡ್ ಮಾತ್ರ ಅಲ್ಲ, ಅರ್ಥಪೂರ್ಣವಾಗಿ ರಿಪೀಟ್ ಮಾಡಿದ್ರೆ, ಇನ್ವಾಲ್ವ್ಮೆಂಟ್ ವಿತ್ ನಮ್ಮ ಅರ್ಥ ತಿಳಿದು ಆಸಕ್ತಿ ಇದ್ದು ಅದರ ಬಗ್ಗೆ ಬೇಸರ ಇಲ್ಲದೆ ಇದು ನನ್ನ ಕರ್ತವ್ಯ ಅನ್ನುವ ಭಾವದಿಂದ ಮಾಡಿದಾಗ ಅದು ಜಪ ಆಗುತ್ತೆ. ಈ ಉಸಿರಾಟ ಅರ್ಥ ತಿಳಿದಾಗ ಜಪ ಆಗುತ್ತೆ ಅಂತ ಹೇಳಿದವರು. ಇಲ್ಲಾಂದ್ರೆ ಉಸಿರಾಟ ಮಾಡಿದವ್ರಿಗೆ ಎಲ್ಲರಿಗೂ ಮೋಕ್ಷ ಕೊಡ್ಬೇಕಿತ್ತಲ್ಲ, ಹಾಗೆ ಕೊಡ್ಲಿಲ್ಲ. ಯಾಕೆಂದ್ರೆ ಅವನಿಗೆ ತಿಳಿದೇ ಇಲ್ಲ. ಸೊ ಅಲ್ಲಿ ನೀವು ಆ ಹಂಸದ ಅರ್ಥ ಬೇಕು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಆ ಶಬ್ದವನ್ನು ಬಳಸಿದ್ದು. ಸರಿ, ಉಸಿರಾಟಕ್ಕೂ ಈ ಹಂಸಕ್ಕೆ ಏನು ಸಂಬಂಧ? ಉಸಿರಾಟ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ, ಹಂಸನೂ ಒಂದ್ ಕಡೆ ಇದೆ ಅಂತ ಇಟ್ಕೊಳ್ಳಿ. ನೀವು ಈ ಹಂಸಕ್ಕೂ ಉಸಿರಿಗೆ ಏನು ಸಂಬಂಧ ಹೇಳ್ತಿದ್ರಿ? ಅದು ನಮಗೊಂದು ಉಸಿರಾಡುವಾಗ ಅದನ್ನ ಗಂಭೀರವಾಗಿ ಗಮನಿಸಿದ್ರೆ ಅಂತ ಪೂರ್ತಿ ಉಸಿರು ಒಳಗೆ ತಗೊಳ್ಳುವಾಗ ಒಂದು ಹಂಕಾರ ಕೇಳಿಸುತ್ತೆ. ಉಸಿರು ಒಳಕ್ಕೆ ಹೋಗ್ತಾ ಇದೆ ಅಂತಂದಾಗ, ಯಾಕೆಂದ್ರೆ ಅದು ಪ್ರಾಣಶಕ್ತಿ ಒಳಗೆ ಹೋಗುವುದು ಅಂದ್ರೆ ಒಳಗಿನ ಕೊಳೆಯನ್ನ ತೆಗೆಯುವುದು ಅಂತ ಅರ್ಥ. ಅದು ಅಟ್ಯಾಕ್ ಮಾಡ್ತಾ ಇದೆ, ಒಳಗೆ ದಬ್ಬುತ್ತಾ ಇದೆ, ದೋಷ ದೂರ ಒಟ್ಟು ಮತ್ತೆ ವಾಪಸ್ ಅದನ್ನ ಹೊರಕ್ಕೆ ಬಿಡ್ತಾ ಇದೆ ಅಂದ್ರೆ ಆ ಪ್ರಾಣಶಕ್ತಿಯನ್ನು ಒಳಗೆ ತುಂಬಿಸಿ ಕೊಳೆಯನ್ನು ಹೊರಗೆ ಹಾಕ್ತದೆ. ನಾನು ಅದಕ್ಕೆ ಹೇಳಿದ್ದು, ದೋಷ ದೂರ ಅಂದ್ರೆ ಗುಣಪೂರ್ಣ ಅಂತನೂ ಅರ್ಥ,
ಗುಣಪೂರ್ಣ ಅಂದ್ರೆ ದೋಷ ದೂರ ಅಂತಾನು ಅರ್ಥ. ಎರಡೂ ಪ್ರಕ್ರಿಯೆ ಇದೆ. ಉಸಿರು ಒಳಗೆ ತಗೊಳ್ಳುವಾಗ ಶಕ್ತಿ ಒಳಗೆ ಹೋಗ್ತಾ ಇದೆ ಅಂತ ಗುಣಪೂರ್ಣ ಅಂತ ಅನ್ಕೋಬಹುದು. ಆದ್ರೆ ಒಳಗಿನ ಕೊಳೆ ಹೋಗ್ಲಿಕ್ಕೆ ಅದು ಅದೇ ಪ್ರೊಸೆಸ್ ಕೆಲಸ ಮಾಡ್ತಾ ಇದೆ ಅದಕ್ಕೆ ದೋಷ ದೂರ ಅಂತ ಅನ್ಕೋಬಹುದು. ಆದ್ರೆ ಹೊರಗೆ ಬಿಡುವಾಗ ಅದು ಸಹ್ ಅಂತ ಕೇಳುತ್ತೆ. ಆ ಸಹ್ ಅನ್ನೋದು ಒಳಗಿನಿಂದ ಇರುವ ಸಾರ ರೂಪನ. ಈಗ ಕೊಳೆ ಹೋದಾಗ ಏನಾಯ್ತು, ಆನಂದ ಆಯ್ತು. ಈಗ ಒಂದು ಉಸಿರು, ಈಗ ದೊಡ್ಡ ಬಾಯಿ ತೆಗಿತಾವೆಲ್ಲ ಕೆಲವೊಮ್ಮೆ ಆಕಳಿಕೆ ಅಂತ, ಆವಾಗ ಆನಂದ ಆಗುತ್ತೆ ಒಂದ್ಸಲ. ಯಾಕೆ ಆಗಿತ್ತು ಅಂದ್ರೆ ಲ್ಯಾಕ್ ಆಗಿತ್ತು ಒಳಗೆ, ಅದು ಹೋಯ್ತು ಆಚೆ. ಒಳಗೆ ಶಕ್ತಿ ಕುಸಿತ ಆಗಿತ್ತು. ಯಾಕೆ ಔದಾಸೀನ್ಯ ಬರುತ್ತೆ ಅಥವಾ ಆಕಳಿಕೆ ಬರುತ್ತೆ ಅಂದ್ರೆ ನಮ್ಗೆ ಒಳಗೆ ಪ್ರಾಣಶಕ್ತಿ ಸಾಕಾಗ್ತಾ ಇರುವುದಿಲ್ಲ, ಅದರಿಂದಾಗಿ ಔದಾಸೀನ್ಯ ಬರುದು. ಹಾಗಾಗಿ ಈ ಕೆಲಸ ಈಗ ಬೇಡಪ್ಪ ಸಾಕು ಅಂತ ನಿಲ್ಸೋಣ ಅಂತ. ದೊಡ್ಡದಾಗಿ ಬಾಯಿ ತಗೊಂಡಾಗ ಅದು ಜಾಸ್ತಿ ಪ್ರಾಣಶಕ್ತಿಯನ್ನು ಒಳಗೆ ತಗೊಳುತ್ತೆ. ಆ ಒಳಗೆ ಜಾಸ್ತಿ ಪ್ರಾಣಶಕ್ತಿ ತಗೊಂಡಾಗ ಈಗ ಒಂದು ಸರ್ತಿ ಅದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮಗೆ ಕೂಡುವುದೇ ಅಭ್ಯಾಸ ಗೊತ್ತಿಲ್ಲ. ನಾವು ಯಾವಾಗಲೂ ಹೀಗೆ ಕೂತಿರೋದು. ಅದು ಈ ಅಡ್ಡ ಬೆಂಡಾದ ಹಾಗೆ ಒಳಗೆ ಪೂರ್ತಿ ಗಾಳಿ ಹೋಗ್ಲಿಕ್ಕೆ ಬಿಡುದಿಲ್ಲ ನಾವು. ಅದರಿಂದಾಗಿ ಇನ್ನೂ ಉಳಿದ ಒಳಗಿನ ಕೊಳೆಯ ಭಾಗ ಅದು ಯಾವತ್ತೂ ಹೊರಗೆ ಹೋಗುದೇ ಇಲ್ಲ. ಅದಕ್ಕೆ ಓಡಾಡುವಾಗ ನೇರ ಓಡಾಡುವುದರಲ್ಲಿ ಒಂದು ಲಾಭ ಏನು ಅಂದ್ರೆ ಆಗ ಸ್ವಲ್ಪ ಗಾಳಿ ಪೂರ್ಣ ಚಕ್ರ ತಿರುಗ್ಲಿಕ್ಕೆ ಶುರುವಾಗುತ್ತೆ. ಕೂತಿದ್ದಾಗ ನಾವು ಸ್ವಲ್ಪ ಔದಾಸೀನ್ಯ ಜಾಸ್ತಿ ಆದ್ರಿಂದಾಗಿ ಆಗ ನಿಂತಿದ್ರೆ ನಿದ್ದೆ ಬರಲ್ಲ ನೋಡಿ, ಕೆಲಸ ಓಡಾಡ್ತಾ ಇದ್ದಾಗ. ಯಾಕೆಂದ್ರೆ ಸರ್ಕ್ಯುಲೇಟ್ ಚೆನ್ನಾಗಿ ಆಗ್ತಾ ಇರುತ್ತೆ, ಆಕ್ಸಿಜನ್ ಅಂದ್ರೆ ಬ್ಯಾಕ್ ಸ್ಟ್ರೈಟ್ ಇರುತ್ತೆ, ಸ್ಪೈನಲ್ ಕಾರ್ಡ್, ಹಾಗಾಗಿ ನಮ್ಗೆ ಅದು ಪೂರ್ತಿ ಖಾಲಿ ಆಗುತ್ತೆ. ಉಸಿರಾಟದ ಮುಖ್ಯ ಗುಟ್ಟೆ ಅದು. ನೀವು ಎಷ್ಟು ಗಾಳಿ ಪೂರ್ತಿ ಹೊರಗೆ ಬಿಟ್ಟು ಪೂರ್ತಿ ಒಳಗೆ ತಗೊಳ್ತೀರಿ ಅಂತ ಒಂದು ಸಾಮಾನ್ಯ ಪ್ರಜ್ಞೆಯಿಂದ ನೀವು ಉಸಿರಾಡಿದ್ರೆ ಎಷ್ಟೋ ರೋಗ ತಾನಾಗಿಯೇ ಹೊರಗೆ ಹೋಗುತ್ತೆ. ನಮ್ಮಲ್ಲಿ ಇವತ್ತು ಎಲ್ಲವೂ ಸುಲಭ ಮಾಡಿಕೊಳ್ಳಿಕ್ಕೋಸ್ಕರ ಅದು ಕೂಡುದು ಅಂದ್ರೆ ಕೇವಲ ಹೀಗೆ ಕೂಡುದು ಮಾತ್ರ ಅಲ್ಲ, ನಾವು ಒಂದು ಆಸನ ಹಾಕಿ ಕೂಡುವುದು ಮುಖ್ಯ ಆಗುತ್ತೆ. ನಮ್ಮಲ್ಲಿ ಏನಾಗಿದೆ ಇವತ್ತು ಆಧುನಿಕ ವ್ಯವಸ್ಥೆ ಅಡಿಯಲ್ಲಿ ಕಾಟಲ್ಲಿ ಕೂತಿರ್ತೇವೆ, ಇಳಿದ್ರೆ ಕಾಲು ಮತ್ತೆ ಕೂತ್ವಿ ಅಲ್ಲೇ, ಶೌಚಕ್ಕೆ ಹೋದ್ರು ಮತ್ತು ಅಲ್ಲೂ ಹಾಗೇನೆ, ಟೇಬಲ್ ಊಟಕ್ಕೆ ಕೂತ್ರು ಅಲ್ಲೂ ಹಾಗೇನೆ, ಗಾಡಿಯಲ್ಲಿ ಕೂತ್ರು ಅಲ್ಲೂ ಹಾಗೇನೆ, ಆಫೀಸಲ್ಲಿ ಕೂತ್ರು ಅಲ್ಲೂ ಹಾಗೇನೆ, ವಾಪಸ್ ಬಂದು ಮತ್ತೆ ಮಲಗುವಾಗ್ಲೂ ಹಾಗೇನೆ. ಚಾಚಿದಾಗ ಮಾತ್ರ ಒಂದು ಕಾಲು ಸ್ಟ್ರೈಟ್ ಇರುತ್ತೆ ಅಂತ ಬಿಟ್ರೆ ನೆಲದಲ್ಲಿ ಕೂಡುವ ಅಭ್ಯಾಸವೇ ತಪ್ಪಿ ಹೋಗಿದ್ರಿಂದ ನಮಗೆ ಅದು ಯಾವ ರೀತಿ ಗಾಳಿ ಕೆಲಸ ಮಾಡಬೇಕು ಒಳಗೆ ದೇಹಕ್ಕೆ ಬೇಕಾದದ್ದು ಆ ಪ್ರವೃತ್ತಿ ಕ್ಲೀನ್ ಆಗಿ ನಡೆಯುವುದಿಲ್ಲ. ಪದ್ಮಾಸನ ಅನ್ನೋದು ನೀವು ಕೂತ್ರೆ ಯಾಕಷ್ಟು ಎಲ್ಲದಕ್ಕಿಂತಲೂ ಅದಕ್ಕೆ ಹೆಚ್ಚು ಮಹತ್ವ ಅಂದ್ರೆ ನೀವು ಪದ್ಮಾಸನದಲ್ಲಿ ಬೆನ್ನು ಬೆಂಡಾಗಿ ಕೂಡ್ಲಿಕ್ಕೆ ಆಗುದೇ ಇಲ್ಲ. ಉಳಿದ ಎಲ್ಲ ಆಸನಗಳಲ್ಲೂ ಸುಖಾಸನ ಒಳ್ಳೇದೇ, ಆದ್ರೆ ಅದು ಸ್ವಲ್ಪ ಹೊತ್ತಾದ್ಮೇಲೆ ಹೀಗಾಗುತ್ತೆ. ವಜ್ರಾಸನ ಕೂತ್ರು ಹಾಗೆ ಆಗುತ್ತೆ, ವೀರಾಸನದಲ್ಲಿ ಕೂತ್ರು ಹಾಗೆ ಆಗುತ್ತೆ. ಆದ್ರೆ ಪದ್ಮಾಸನ ನಿಮ್ಮನ್ನ ಈ ಜಾಗದಿಂದ ಅದು ಬೆಂಡ್ ಆಗ್ಲಿಕ್ಕೆ ಬಿಡುದೇ ಇಲ್ಲ. ಹಾಗಾಗಿ ಅದು ಹೆಚ್ಚು ನಮಗೆ ಪ್ರಾಣಾಯಾಮದ ಫಲವನ್ನು ಕೊಡ್ಲಿಕ್ಕೆ ಆ ಆಸನ ಅಥವಾ ಅದು ಸಿದ್ಧಿಗಾಗ್ಲಿ ಅಥವಾ ಇನ್ಯಾವುದಕ್ಕೆ ಆಗಲಿ ಹೆಚ್ಚು ಉಪಕಾರಕ ಅಂತ ಹೇಳುದು ಈ ಕಾರಣಕ್ಕಾಗಿ. ಹಾಗಾಗಿ ಹಮ್ ಅನ್ನೋದು ಉಸಿರು ತೆಗೆದುಕೊಳ್ಳುವುದು, ಸಹ್ ಅನ್ನೋದು ಹೊರಕ್ಕೆ ಉಸಿರು ಬಿಡುವುದು ಅನ್ನುವ ಈ ಎಚ್ಚರ ಬಂದಾಗ ಗಾಳಿಯಲ್ಲಿ ಒಳಕ್ಕೆ ಹೋಗುವ ಶಕ್ತಿ ಸಾತ್ವಿಕ ಶಕ್ತಿ ಆಗಿರುತ್ತೆ, ಅದು ಪ್ರಾಣ ತುಂಬಿರುತ್ತೆ. ಪ್ರಾಣಶಕ್ತಿ ಸಾತ್ವಿಕವಾಗಿ ಒಳಕ್ಕೆ ಹೋಗ್ತಾ ಇದೆ ಅಂತ ನಾನು ಭಾವಿಸಿ ಉಸಿರಾಡುವುದು ಅಂತಂದ್ರೆ ನನ್ನೊಳಗೆ ಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳುವುದು. ಒಳಗಿನ ಕೊಳೆಯನ್ನು ಹೊರಕ್ಕೆ ಬಿಡುವುದು ಅದು ಅಪಾನ ಶಕ್ತಿ. ಅಪಾನ ಅಂದ್ರೆ ಅಪನಯತಿ, ಹೊರಕ್ಕೆ ಎಸೆಯುತ್ತೆ. ಅದು ಒಳಗೆ ಇದ್ದ ಕೊಳೆಯನ್ನ ನಾವು ಅದನ್ನೇ ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್ ಅಂತ ಇನ್ನೊಂದು ಭಾಷೆಯಲ್ಲಿ ಹೇಳ್ತೀವಿ ಅಷ್ಟೇ. ಆ ಆಮ್ಲಜನಕ ಅಂತ ಅನ್ನೋದು ನಮಗೆ ಶಕ್ತಿ ಪೂರಕ, ಅದು ಸಾತ್ವಿಕ. ಇಂಗಾಲದ ಡೈಆಕ್ಸೈಡ್ ಅಂತ ಅನ್ನೋದು ಒಳಗಿದ್ದ ತಾಮಸ ಪ್ರಭಾವ ಅಥವಾ ಕೊಳೆ, ದೇಹಕ್ಕೆ ಅನಗತ್ಯವಾದ ಸಂಗತಿಗಳನ್ನೆಲ್ಲ ಅದು ಹೊರಕ್ಕೆ ಹಾಕ್ತಾ ಇದೆ. ಇದೇ ಎಚ್ಚರ, ಇದು ಅಧ್ಯಾತ್ಮ ಇಲ್ಲದೇ ಹೋದ್ರೂ ಉಸಿರಾಟ ಆಡುವಾಗ ನನ್ನೊಳಗಿನ ಕೆಟ್ಟ ಯೋಚನೆಗಳೆಲ್ಲ ಹೊರಗೆ ಹೋಗ್ತಾ ಇದೆ, ನನ್ನಲ್ಲಿ ಒಳಗೆ ಪ್ರಾಣದ ಶಕ್ತಿಯಿಂದಾಗಿ ಸಾತ್ವಿಕವಾದ ಧನಾತ್ಮಕವಾದ ಚಿಂತನೆ ಒಳಗೆ ಬರ್ತಾ ಇದೆ ಅಂತ ನಾನು ಚಿಂತಿಸಿ ಉಸಿರಾಡಿದ್ರೂ ಫಲ ಕೊಡುತ್ತೆ. ಈಗ ಎಷ್ಟೊಂದು ಜನ ಪ್ರಾಣಾಯಾಮಗಳು ಮಾಡ್ತಾರೆ, ಅದರಲ್ಲಿ ಇದನ್ನೇ ಮಾಡ್ತಾರೆ, ಅದೇನು ಭಗವದ್ ಅನುಸಂಧಾನದಿಂದ ಪ್ರಾಣಾಯಾಮ ಅನ್ನೋದು ಯಾವುದು ಇದುವರೆಗೆ ಅವರು ಈಶ್ವರ ಪ್ರಣಿಧಾನ ದುವಾ, ಅವ್ರಿಗೆ ಈಶ್ವರನ ಪ್ರಣಿಧಾನ ಇದ್ರೂ ಆಗತ್ತೆ, ಇರ್ಲೇಬೇಕು ಅಂತಿಲ್ಲ. ಹಾಗಾಗಿ ಆ ಯೋಗದಲ್ಲಿ ಕೆಲವೊಮ್ಮೆ ದಾರಿ ತಪ್ಪುವ ಸಾಧ್ಯತೆಗಳು ಜಾಸ್ತಿ, ಭಗವತ್ ಪ್ರಜ್ಞೆ ಇಲ್ಲದೆ. ಯಾಕೆಂದ್ರೆ ಧ್ಯಾನಂ ನಿಶ್ಚಿತ ತತ್ವಸ್ಯ, ತತ್ವದ ಬಗೆಗಿನ ನಿಶ್ಚಿತವಾದ ಮತಿ ಇದ್ದಾಗ ಮಾತ್ರ ಅವನು ಧ್ಯಾನ ಮಾಡ್ಲಿಕ್ಕಾಗುತ್ತೆ. ಕತ್ತಲೆಯನ್ನು ಧ್ಯಾನ ಮಾಡಿ ಏನ್ ಮಾಡುದು? ಮೊದಲೇ ಅವನು ಗೂಬೆ ಕತ್ಲೆಯಲ್ಲೇ ಇದ್ದಾನೆ ಒಳಗಿನಲ್ಲಿ, ಈಗೇನ್ ಧ್ಯಾನ ಮಾಡುದು? ವಿಷಯದ ಒಂದು ಬೆಳಕು ನೋಡಿ ಅಂದ್ರೆ ಇದೆಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ನಾವೇ. ಬೆಳಕು ಕ್ರಿಯೇಟ್ ಮಾಡೋದು ಮಾತ್ರ ಅಲ್ಲ, ಭಗವಂತ ಅಂತಂದಾಗ ನಮ್ಗೆ ಭಗವಂತ ಇದ್ದಾನೆ ಅಂದ್ರೆ ಅದು ಬೆಳಕೆ, ಅದು ಹೌದು, ಕರೆಕ್ಟ್. ಯಾಕೆಂದ್ರೆ ಈಗ ಆ ವಸ್ತುವಿನ ಪರಿಚಯ ಇಲ್ಲದೆ ನಾವು ಏನೇ ಕಲ್ಪಿಸಿಕೊಂಡ್ರು ಅದು ಅಲ್ಲದೆ ಹೋದ್ರೆ ಅದಕ್ಕೆ ಋಷಿಗಳ ಮಾತು ಬೇಕು.
ಅದಕ್ಕೆ ವೇದದ ಮಾತು ಬೇಕು, ಅದಕ್ಕೆ ಜ್ಞಾನಿಗಳ ಮಾತು ಬೇಕು, ಅದಕ್ಕೆ ಕಂಡವರ ಮಾತು ಬೇಕು. ಕಂಡವರ ಮಾತಾಗುದಿಲ್ಲ. ಈಗ ಎಲ್ಲರೂ ಗುರುಗಳೇ, ಕೈಯಲ್ಲೊಂದು ಹೀಗೆ ಇಟ್ಕೊಂಡು ಹಿಂದೆ ಒಂದು ಲೈಟ್ ತೋರಿಸಿದ್ರೆ ಅವ್ರ ಹತ್ರ ಇಲ್ಲ ಅಂತ ತೋರಿಸಿದ್ರೆ ಅವ್ರು ಗುರುಜಿ ಆಗಿಬಿಡ್ತಾರೆ. ನಾನು ಯಾವುದೇ ಕಾರ್ಯಕ್ರಮವನ್ನು ತಮಾಷೆಗೆ ಅಂತ ಹೇಳ್ತಿಲ್ಲ, ಆದರೆ ಅದರ ಗಾಂಭೀರ್ಯ ಏನು ಅಂತ ತಿಳಿಯದೆ ಅದನ್ನು ಒಂದು ವ್ಯಾಪಾರದ ಕೇಂದ್ರವಾಗಿಸ್ತಾ ಇರುವುದು ಮಾತ್ರ ತುಂಬ ವಿಷಾದಕರ. ಭಾರತದ ಹೆಸರು ಹೇಳಿಕೊಂಡು ವಿದೇಶದ ಜನರು ಇದಕ್ಕೋಸ್ಕರ ಹುಡ್ಕೊಂಡು ಓಡಿ ಬರ್ತಾರೆ. ಇಲ್ಲಾಂದ್ರೆ 63 ಕೋಟಿ ಜನ ಪ್ರಯಾಗದಲ್ಲಿ ಬಂದು ಮಿಂದು ಹೋದ್ರು ಅಂತ ಅನ್ನೋದನ್ನ ಯಾವುದಾದ್ರೂ ಬೇರೆ ದೇಶದಲ್ಲಿ ಕಲ್ಪಿಸಿಕೊಳ್ಳಿಕ್ಕಾದ್ರೂ ಆಗುತ್ತಾ? ಅದು ಯಾವುದೇ ತರದ, ಈಗ ಅದು ನಮಗೆ ಸ್ವಲ್ಪ ಜನರ ಒತ್ತಡದಿಂದಾಗ ಹಾಗನ್ಸುತ್ತೆ. ಹಿಂದೆ ಹೀಗೆ ನಡೀತಾ ಇತ್ತು, ಇಷ್ಟೆಲ್ಲ ವ್ಯವಸ್ಥೆ ಬೇಕಿತ್ತ? ಜನರಲ್ಲೇ ಒಂದು ಸಹಜವಾದ ಒಂದು ಶಿಸ್ತಿದೆ. ಅವರವರ ಸಮಯಕ್ಕೆ ಅವರವರು ಬಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಯಾರು ಯಾರನ್ನೂ ತಡೆಯುವುದೇ ಇಲ್ಲ. ನಮ್ಮ ಎಷ್ಟೋ ಊರುಗಳಲ್ಲೆಲ್ಲ ಉತ್ಸವ ನಡೆಯುವುದಿಲ್ವಾ? ಹಾಗೆ ಒಂದು ಶಿಸ್ತು ಈ ಉಸಿರಾಟಕ್ಕೂ ಇದೆ. ನಮಗೆ ಗೊತ್ತಿಲ್ಲದೇನೆ ನಮಗೆ ದೇಹಕ್ಕೆ ತೊಂದರೆ ಆದಾಗ ಅದಕ್ಕೆ ಅದು ಮಲಗುವ ಕೆಲಸವನ್ನು ಅಷ್ಟು ಮುಖ್ಯ ಅಂತ ಹೇಳೋದು. ಮಲಗುವುದರಲ್ಲಿ ನಮಗೆ ಬೇಕಾದದ್ದು ಮುಖ್ಯವಾಗಿ ನೀರು ಮತ್ತು ನಿದ್ದೆ. ನಿದ್ದೆಯಲ್ಲಿ ಪ್ರಧಾನ ಈ ಉಸಿರಾಟ. ಈ ಉಸಿರಾಟ ನಿದ್ದೆಯಲ್ಲಿ ಆರಾಮವಾಗಿ ಪೂರ್ಣ ಪ್ರಮಾಣ, ಅದಕ್ಕೆ ನಾವು ಸಾಮಾನ್ಯ ಮೈ ಕೈ ಮಡಚಿ ಮಳ್ಕೊಳ್ಳೋದು ಇತ್ಯಾದಿಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಆದಷ್ಟು ಪೂರ್ತಿ ದೇಹದ ಅಂಗಾಂಗಗಳನ್ನು ತೆರೆದ ರೀತಿಯಲ್ಲಿ ಮಲಗಬೇಕು ಅಂತ ಹೇಳೋದು ಈ ಕಾರಣಕ್ಕೆ. ಕೆಲವೊಮ್ಮೆ ದೇಹಕ್ಕೆ ಆಯಾಸ ಆಗಿರುತ್ತೆ, ಬೇಕು ಅಂತ ಅನ್ನಿಸ್ಬೋದು, ಆದರೆ ಸ್ವಲ್ಪ ಹೊತ್ತಾದರೂ ನಾವು ಆ ರೀತಿ ಉಸಿರಾಟದ ಕಡೆಗೆ ಗಮನ ಕೊಟ್ಟು ಆ ಶವಾಸನ ಅಂತ ಹೇಳೋದು ಅದಕ್ಕೆ ಎಲ್ಲದಕ್ಕಿಂತ ಸುಲಭ ಮತ್ತು ಇಷ್ಟ. ಮಲಗಿ ಬಿಟ್ರೆ ಎಲ್ಲರಿಗೂ ಈಸಿ, ಶ್ರಮ ಇಲ್ಲದೆ ಇರೋದು ಶವಾಸನ ಅಂತ. ಆದರೆ ನಮ್ಮ ಶವದ ಭಾವವನ್ನು ತಪ್ಪಿಸುವ ಆಸನ ಅದು. ದೇಹ ಶವ ಅಂದರೆ ಅದು ಮಲಿನ ಅಂತ, ಮಲಿನ ಆಗದಂತೆ ತಡೆಯುವ ಆಸನ. ಅದರಿಂದಾಗಿ ಈ ಉಸಿರಾಟದ ಪ್ರಕ್ರಿಯೆಯಲ್ಲಿ ಕೊಳೆ ಹೋಗುವುದು ಮತ್ತು ಒಳಗೆ ಗುಣವನ್ನು ಸ್ವೀಕರಿಸುವುದು ಅನ್ನುವ ಅರ್ಥದಲ್ಲಿ ಹಂಸ ಮಂತ್ರದ ಚಿಂತನೆ ಮಾಡಬೇಕು. ಅದರ ಅರ್ಥ ಅದು ಸ್ವತಃ ಭಗವಂತನೇ. ಆ ಮಂತ್ರದ ಅರ್ಥ ಭಗವಂತನೇ.